ಆಂಧ್ರ ಶೈಲಿಯ ತುಂಬಾ ಯಮ್ಮಿ ಟೊಮೆಟೊ ಆಗಿದೆ. ಪಪ್ಪು. ಹುಳಿ ಹುಳಿಯಾಗಿ, ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಅಲ್ಲಿಂದ ದೋರೆ ಟೊಮೆಟೊ ತಗೊಂಬಂದೆಲ್ಲ ಪಪ್ಪು ಮಾಡ್ತೀನಿ ಅಂತ. ದೋರೆ ಟೊಮೆಟೊ ಈ ತರ ನನ್ನ ಹತ್ರ ಹಣ್ಣಾಗಿದ್ದಿದ್ದು ಈ ತರ. ಅದು ಒಂದ್ 3 ಹಾಕೊಂತೀನಿ, ಇದು ಒಂದ್ 3 ಹಾಕೊಂತೀನಿ ಮಿಕ್ಸ್. ನೋಡು ಟೊಮೆಟೊ ಒಂದ್ 1/4 kg ಮೇಲೆ ಇದೆ. ಇಷ್ಟು ಟೊಮೆಟೊ ಹಾಕಲ್ಲ, ಇಷ್ಟ ನೋಡಿ. ಈ ಕಪ್ ಫುಲ್ಲು ತೊಗರಿ ಬೇಳೆಗೆ ವಾಶ್ ಮಾಡಿ ನೆನ್ಸಿಟ್ಕೊಂಡಿದೀನಿ. 1/4 ಕಿಲೋ ಮೇಲೆ ಟೊಮೆಟೊ ಇದೆ. ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎರಡು ಮಿಕ್ಸ್ ಆಗ್ತಾ ಇದೀನಿ. ಕೊತ್ತಂಬರಿ ಸೊಪ್ಪು, ದೊಡ್ಡ ಗಾತ್ರ ಈರುಳ್ಳಿ 3, ಬೆಳ್ಳುಳ್ಳಿ ಅರ್ಧ ಕಪ್, ಕುಕ್ಕರಲ್ಲಿ ಅರ್ಧ ಕಪ್ ಒಗ್ಗರಣೆಗೆ, ಕರಿಬೇವು, ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರ್ ಪುಡಿ, ನೆನ್ಸಿಟ್ಕೊಂಡಿದೀನಿ ಹುಣಸೆ ಹಣ್ಣು, ಅರಿಶಿನ ಪುಡಿ, ಒಗ್ಗರಣೆಗೆ ಸಾಸಿವೆ. ಮಾಡುವ ವಿಧಾನ ನೋಡೋಣ ಬನ್ನಿ. ನೋಡಿ ಈ ತೊಗರಿ ಬೇಳೆನ ಕುಕ್ಕರ್ಗೆ ಹಾಕೊಂತ ಇದೀನಿ. ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೋಕ್ ಮಾಡಿ ಇಟ್ಟಿದ್ನಲ್ವಾ, ಒಂದು 15 ಮಿನಿಟ್ಸ್ ನೆನ್ಸಿಟ್ಕೊಂಡಿದ್ದೆ. ಅದರಲ್ಲಿ ಇವಾಗ 5 ಟೊಮೆಟೊ ಕಟ್ ಮಾಡಿ, ಟೊಮೆಟೊ 2 ದೊಡ್ಡ ಸೈಜ್ ಈರುಳ್ಳಿ, ನೋಡಿ ಒಂದ್ ಚಿಕ್ಕ ನಿಂಬೆಹಣ್ಣು ಗಾತ್ರದಲ್ಲಿ ಹುಣಸೆ ಹಣ್ಣು, ನೋಡಿ ಈ ತರ ಮುರಿದಿಟ್ಕೊಂಡಿದೀನಿ. ಒಣಮೆಣಸಿನ್ಕಾಯಿ ಒಂದು 5-6 ಒಣಮೆಣಸಿನ್ಕಾಯಿ, ಮತ್ತೆ ಹಸಿಮೆಣಸಿನ್ಕಾಯಿ ಒಂದು 7-8 ಇದೆ. ನಿಮ್ ಖಾರ ತಕ್ಕಂತೆ ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ ಇವಾಗ ಒಂದ್ ಮೀಡಿಯಂ ಸೈಜ್ ಬೆಳ್ಳುಳ್ಳಿ, ಕಲ್ಲುಪ್ಪು, ಅರಿಶಿನ 1/4 ಸ್ಪೂನ್ ಮೇಲಿದೆ. ಅರಿಶಿನ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ನೋಡಿ ಈ ಟೈಮಲ್ಲೇ ಒಂದು 1/2 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್. ನಾನು ಎಲ್ಲ ಸ್ಪೂನಲ್ಲಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್, ಕೈ ಅಳತೆಯಲ್ಲೇ ಎಲ್ಲ ಮಾಡ್ತಾ ಇದೀನಿ ನೋಡಿ. ಕೊತ್ಮಿರಿನೂ ಈಗಲೇ ಮುರ್ಕೊಂಡು ಈಗಲೇ ಹಾಕೊಂತ ಇದೀನಿ. ಫ್ರೆಂಡ್ಸ್ ಇದರಲ್ಲಿ 1/4 ಕಪ್ ತಗೊಂಡಿದ್ನಲ್ಲ ತೊಗರಿಬೇಳೆ, ಈಗ 1 ಕಪ್ ಫುಲ್ ನೀರ್ ಹಾಕ್ತಾ ಇದೀನಿ. ನಿಮ್ಗೆ ಗಟ್ಟಿಗ್ ಬೇಕಾ, ನೀರಾಗ್ ಬೇಕಾ, ಸೆಮಿ ಆಗ್ಬೇಕಾ, ಹೆಂಗ್ ಬೇಕೋ ಹಂಗೆ. ದಾಲ್ ತರ ಬೇಕಾ ನೋಡಿ, ನಾವು ಸ್ವಲ್ಪ ಮಧ್ಯ ತರ ತಿಂತೀವಿ, ದಾಲ್ ತರ. ನೋಡಿ ಈಗ 1 ಸ್ಪೂನ್ ಮೇಲೆ ಎಣ್ಣೆ ಹಿಡಿಯುತ್ತೆ. ಚೆನ್ನಾಗಿ ಪಪ್ಪು ಒದಗುತ್ತೆ, ಪ್ಲಸ್ ಚೆನ್ನಾಗಿ ಪಪ್ಪು ಬರುತ್ತೆ ಎಣ್ಣೆ ಹಾಕೊಂಡ್ರೆ. ಫ್ರೆಂಡ್ಸ್ ನನಗೆ ಕರ್ಬೇವು ಮರ್ತೋದೆ. ಈ ಟೈಮಲ್ಲಿ ಕರ್ಬೇವು ಸ್ವಲ್ಪ ಮುರ್ಕೊಂಡು ಕರ್ಬೇವು ಈ ತರ ಹಾಕೊಳ್ಳಿ. ಎಲ್ಲ ಕುಕ್ಕರಲ್ಲೇ. ನೋಡಿ ಇವಾಗ ಪಪ್ಪು ಬೆಂದಿದೆ, ಕುಕ್ಕರ್ ತೆಗ್ದಿದ್ದೀನಿ ನೋಡಿ ಲಿಡ್. ನೋಡಿ ಕಾಣಿಸ್ತದೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ. ಈಗ ಸ್ಮ್ಯಾಶ್ ಮಾಡ್ಕೊಳ್ಳೋಣ, ಪಾಮ್ಕೊಳ್ಳೋಣ. ಆಂಧ್ರ ಸ್ಟೈಲ್ ಪಪ್ಪು ಇದು ಫ್ರೆಂಡ್ಸ್, ಇದು ಟೊಮೆಟೊ ಪಪ್ಪು. ಈ ತರ ಟೇಸ್ಟ್ ಮಾಡಿ. ಮತ್ತೆ ಬದನೆಕಾಯಿ ಪಪ್ಪು, ಈರುಳ್ಳಿ ಪಪ್ಪು, ಪಾಲಕ್ ಪಪ್ಪು, ಗೋಂಗೂರು ಪಪ್ಪು, ಆ ಎಲ್ಲ ಪಪ್ಪುಗಿಂತ ಹೈಲೈಟ್ ಪಪ್ಪು ಇದು. ಹುಳಿ ಹುಳಿಯಾಗಿ, ಖಾರವಾಗಿ. ಇಷ್ಟು ನೋಡಿ, ಇಷ್ಟು ಪಾಮ್ಕೊಳ್ಳಿ ಸಾಕು. ಬೇಳೆ ಸ್ವಲ್ಪ ಕಾಣಿಸ್ಬೇಕು, ಫುಲ್ ನೈಸ್ ಆಗಿ ಪಾಮ್ಕೋಬೇಡಿ, ಯಾಕಂದ್ರೆ ಅದ್ರಲ್ಲಿ ಫ್ರೈ ಮಾಡ್ತೀವಲ್ವಾ ಇನ್ನು ಆಯಿಲ್ ಅಲ್ಲಿ, ಫುಲ್ ಇದಾಗ್ಬಿಡುತ್ತೆ ನೈಸ್ ಆಗಿ. ಇಷ್ಟು ಮಾತ್ರ ಇದೇನೆ ಪಪ್ಪು ತಿನ್ನಕ್ಕೂ ಟೇಸ್ಟ್, ನೋಡಕ್ಕೂ ಟೇಸ್ಟ್. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರ್ಲಿ. ನೋಡಿ ನಾನು ಒಗ್ಗರಣೆಗೆ ಕುಕ್ಕರ್ ತಗೊಂಡಿದ್ದೀನಿ, ಬೇರೆ ಕುಕ್ಕರ್ ಇಟ್ಟು ಆಯಿಲ್ ಹಾಕೊಳ್ಳೋಣ. ಆಯಿಲ್ ಗೀ ಎರಡು ಆಡ್ ಮಾಡ್ಕೊಂತ ಇದೀನಿ. ಆಯಿಲ್ 1 2 ಸ್ಪೂನ್ಸ್ ಹಾಕೊಂಡಲ್ಲ, ಇವಾಗ ತುಪ್ಪ 1 ಸ್ಪೂನ್. ಪಪ್ಪುಗೆ ತುಪ್ಪನೇ ಟೇಸ್ಟ್ ತುಂಬಾ. ಈಗ ತುಪ್ಪ ಮತ್ತೆ ಎಣ್ಣೆ 2 ಹಾಕೊಂಡಿದ್ರಲ್ಲ ನೋಡಿ, ಚೆನ್ನಾಗಿ ಕಾಗಿದೆ. ಈ ಟೈಮಲ್ಲಿ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಚಿಟ್ಪಟ ಅನ್ನತ್ತಲ್ಲ, ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಬೆಳ್ಳುಳ್ಳಿ ಈ ತರ ನೋಡಿ ತೆಗ್ದಿಟ್ಕೊಂಡಿದ್ನಲ್ಲ, ಇನ್ ಸ್ವಲ್ಪ ಭಾಗ ಚೆನ್ನಾಗಿ ಜಜ್ಜಿಟ್ಕೊಂಡಿದೀನಿ. ಜಜ್ಜಿಕೊಂಡಿರೋ ಬೆಳ್ಳುಳ್ಳಿ, ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಒಗ್ಗರಣೆಗೆ ಇದು ತುಂಬಾ ರುಚಿ. ಮತ್ತೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದಂತ ಈರುಳ್ಳಿ, ಬೆಳ್ಳುಳ್ಳಿನೂ ಚೆನ್ನಾಗಿ ರೋಸ್ಟ್ ಆಗ್ಬೇಕು, ಈರುಳ್ಳಿನೂ ಚೆನ್ನಾಗಿ ರೋಸ್ಟ್ ಆಗ್ಬೇಕು, ಗೋಲ್ಡನ್ ಬ್ರೌನ್ ಬರ್ಬೇಕು. ಸ್ವಲ್ಪ ಅರ್ಧ ಭಾಗ ಫ್ರೈ ಆಗಿದೆ ನೋಡಿ ಈರುಳ್ಳಿ ಬೆಳ್ಳುಳ್ಳಿ. ಈ ಟೈಮಲ್ಲಿ ಕರಿಬೇವು ಸೊಪ್ಪು ತಗೊಂಡಿದ್ರಲ್ಲ ಅದನ್ನ ನೋಡಿ. ನಾನು ಖಾರ ಜಾಸ್ತಿ ಹಾಕ್ತೀನಿ ಫ್ರೆಂಡ್ಸ್, ನಾವು ಸ್ವಲ್ಪ ಖಾರ ತಿಂತೀವಿ. 1 2 ಒಣಮೆಣಸಿನ್ಕಾಯಿ ಒಗ್ಗರಣೆಗೆ.
ಎಲ್ಲ ಒಳ್ಳೆ ಮಿಕ್ಸ್ ಕೊಡಿ. ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಹಿಂಗ್ ಹಾಕೊಂತ ಇದ್ದೀನಿ. ಹಿಂಗ್ ಹಾಕೊಂಡು ಒಳ್ಳೆ ಮಿಕ್ಸ್ ಕೊಡಿ ಫ್ರೆಂಡ್ಸ್. ಹಿಂಗ್ ತುಂಬಾ ಒಳ್ಳೇದು ಡೈಜೆಷನ್ಗೆ, ಎಲ್ಲದಕ್ಕೂ ಒಳ್ಳೇದು. ಗ್ಯಾಸ್ಟ್ರಿಕ್ ಇದ್ರೆ ಗ್ಯಾಸ್ಟ್ರಿಕ್ ರಿಲೀಸ್ ಆಗುತ್ತೆ. ಹಿಂಗ್ ಹಾಕಿದ್ರೆ ಟೇಸ್ಟ್, ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ. ನಾವ್ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದಲ್ಲಿ ಪಪ್ಪನ ಅದನ್ನ ಈ ಟೈಮಲ್ಲಿ ಆಡ್ ಮಾಡ್ಕೊಳ್ಳೋಣ. ಒಳ್ಳೆ ಮಿಕ್ಸ್ ಕೊಡಿ. ಇದು ಎಷ್ಟು ಕಲರ್ಫುಲ್ ಆಗಿದೆ ಫ್ರೆಂಡ್ಸ್. ನಿಮ್ಗೆ ಬರೋ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಗೋಂಗೂರ ಪಪ್ಪು, ಬದನೆಕಾಯಿ ಪಪ್ಪು, ಪಾಲಕ್ ಪಪ್ಪು, ಚಿಕ್ಕಡಿಕಾಯಿ ಪಪ್ಪು, ಸೋರೆಕಾಯಿ ಪಪ್ಪು, ಸುಮಾರು ರೀತಿಯಲ್ಲಿದೆ ಪಪ್ಪುಗಳು. ಇದಂತೂ ಹೈಲೈಟ್ ಫ್ರೆಂಡ್ಸ್, ಟೊಮೆಟೊ ಪಪ್ಪು. ಈ ವೆದರ್ಗೆ, ಈ ಮಳೆಗಾಲಕ್ಕೆ ಬಿಸಿ ಬಿಸಿ ಅನ್ನ, ತುಪ್ಪ, ಹಪ್ಳನೂ ಬೇಡ. ನೋಡಿ ಕೈ ಅಳತೆಯಲ್ಲಿ ಸಾಲ್ಟ್ ಹಾಕೊಂತ ಇದ್ದೀನಿ. ನನಗೆ ಕಲ್ಲುಪ್ಪೇ ಗೊತ್ತಾಗೋದು ಫ್ರೆಂಡ್ಸ್, ಪೌಡ್ರ್ ಉಪ್ಪಿಗಿಂತ ನಾನು ಕಲ್ಲುಪ್ಪು ಹಾಕೊಂತ ಇದ್ದೀನಿ ನೋಡಿ. ಈಗ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಇಷ್ಟು ತಿಕ್ ಆಗಿದೆ ನೋಡಿ. ಇವಾಗ ನಮ್ಗೆ ಇದು ಸ್ವಲ್ಪ ಜಾಸ್ತಿ ತಿಕ್ ಅನಿಸ್ತಾ ಇದೆ. ಈಗ ಏನೇನ್ ಮಾಡ್ತೀನಿ ಅಂದ್ರೆ, ಸ್ವಲ್ಪ ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ, ಸ್ವಲ್ಪ ನೀರು ಆಡ್ ಮಾಡ್ಕೊಂತೀನಿ. ಬಿಸಿನೀರೇ ಹಾಕೊಳ್ಳಿ ಫ್ರೆಂಡ್ಸ್. ಟೇಕ್ ಮಾಡಿ ಒಳ್ಳೆ ಮಿಕ್ಸ್ ಕೊಡಿ. ಈಗ ಕುದಿಯೋ ಟೈಮಲ್ಲಿ ನಿಮ್ಗೆ ಹುಳಿ, ಖಾರ, ಉಪ್ಪು ಎಲ್ಲ ಚೆಕ್ ಮಾಡ್ಕೊಳ್ಳಿ. ಡಿಫ್ರೆನ್ಸ್ ಉಪ್ಪೆಲ್ಲ ಇವಾಗ ಚೆನ್ನಾಗೆಲ್ಲ ಇದಾಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ, ಒಳ್ಳೆ ವಾಸನೆ ಬರ್ತಿದೆ. ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು. ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಪಪ್ಪಲ್ ಚೆನ್ನಾಗಿರುತ್ತೆ. ನೋಡಿ ಇವಾಗ ಆಂಧ್ರ ಶೈಲಿಯ ಟೊಮೆಟೊ ಪಪ್ಪು ಘಮ 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 ಫುಲ್ ರೆಡಿ ಆಗಿದೆ. ನಾನು ಈಗ ತಾನೇ ಟೇಸ್ಟ್ ಮಾಡಿದೆ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ. ಹುಳಿ ಹುಳಿಯಾಗಿ, ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ. ಆಂಧ್ರ ಸ್ಟೈಲ್ ಟೊಮೆಟೊ ಪಪ್ಪು.